ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗ್ರೇಟರ್ ಬೆಂಗಳೂರು ವಿಕೇಂದ್ರೀಕರಣವೋ ವಿಭಜನೆಯೋ? ಇವತ್ತು ಬೆಳಗಿನಿಂದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ವರ್ಣರಂಜಿತ ಪೂರ್ಣ ಪುಟದ ಜಾಹೀರಾತುಗಳು ಪ್ರತಿಯೊಂದು ದಿನಪತ್ರಿಕೆಗಳಲ್ಲೂ ಕೂಡ ರಾರಾಜಿಸ್ತಾ ಇವೆ. ಅತ್ಯಂತ ಸಂಭ್ರಮದಿಂದ ಈ ಗ್ಯಾರಂಟಿ ಕಾರ್ಡ್ ಸರ್ಕಾರ ಘೋಷಣೆ ಮಾಡಿದೆ. ರಾಜಧಾನಿ ಬೆಂಗಳೂರು ಇದುವರೆಗೂ ಕೇವಲ ಒಂದೇ ಒಂದು ಮಹಾನಗರ ಪಾಲಿಕೆಯ ಮೂಲಕ ನಡೀತಾ ಇದ್ದ ಬೆಂಗಳೂರಿನ ಆಡಳಿತವನ್ನ 5 ಪ್ರತ್ಯೇಕ ಮಹಾನಗರ ಪಾಲಿಕೆಗಳಾಗಿ ವಿಭಜನೆ ಮಾಡಿದ್ದೇವೆ. ಇದನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇನ್ನು ಮುಂದೆ ಹೊಸ ನಾಮಕರಣದೊಂದಿಗೆ ಉದ್ಘಾಟನೆ ಮಾಡ್ತಾ ಇದ್ದೇವೆ ಅಂತಂದ್ಬಿಟ್ಟು ಕಳೆದ ಮೇನಲ್ಲೇ ರಾಜ್ಯಪಾಲರಿಂದ ಅನುಮೋದನೆ ಪಡ್ಕೊಂಡ ಈ ಬೃಹತ್ ಬೆಂಗಳೂರು ಕಾಯ್ದೆ ಇವತ್ತಿಂದ ಪ್ರತ್ಯಕ್ಷವಾಗಿ ಅನುಷ್ಠಾನಗೊಂಡಿದೆ. ಇದರಿಂದ ಜನತೆಗೇನು ಲಾಭ? ಸರ್ಕಾರವೇ ಹೇಳಿದ ಹಾಗೆ ಜನರ ಆಡಳಿತ ಜನರ ಬಳಿಗೆ ಅಂತಂದ್ಬಿಟ್ಟು, ಅಂದ್ರೆ ಇನ್ನು ಮುಂದೆ ಆಡಳಿತ ನಮ್ಮ ಬಹಳ ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂತ. ಇದುವರೆಗೂ ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದ ಆ ನಗರ ಪಾಲಿಕೆ ಕಚೇರಿ ಇನ್ನು ಮುಂದೆ ನಮ್ಮ ಮನೆ ಹತ್ರಕ್ಕೆ, ನಮ್ಮ ಬಡಾವಣೆ ಹತ್ರಕ್ಕೆ ಬರ್ತಾ ಇದೆ ಅಂತಂದ್ಬಿಟ್ಟು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿದ್ದ ಬೆಂಗಳೂರಿನ ಆಡಳಿತ ಇನ್ನು ಮುಂದೆ ಬೃಹತ್ ಬೆಂಗಳೂರು ಎಂಬ ಹೆಸರಿನಡಿಯಲ್ಲಿ 5 ಪ್ರತ್ಯೇಕ ಮಹಾನಗರ ಪಾಲಿಕೆಗಳಾಗಿ ಇನ್ನು ಮುಂದೆ ಮುಂದುವರಿತಾ ಇದೆ. ಇದರ ಅರ್ಥ ಏನು? ಜನರಿಗೆ ಗುಣಮಟ್ಟದ ಆಡಳಿತ ಸಿಗುತ್ತಾ? ಜನರಿಗೆ ಜನಸ್ನೇಹಿಯಾದ, ಪಾರದರ್ಶಕ, ದಕ್ಷ ಹಾಗೂ ಭ್ರಷ್ಟಾಚಾರ ಮುಕ್ತ ಆಡಳಿತದ ಲಾಭ ಸಿಗುವುದಿದೆಯಾ? ಇನ್ನು ಮುಂದೆ ಯಾವತ್ತಾದ್ರೂ ಇವೆಲ್ಲವೂ ಕೂಡ ಪ್ರಜಾಸತ್ತಾತ್ಮಕ ಸ್ಥಳೀಯ ಸಂಸ್ಥೆಗಳು. ಅಂದಮೇಲೆ ರಾಹುಲ್ ಗಾಂಧಿಯವರ ತಂದೆ ದಿವಂಗತ ಪ್ರಧಾನಿ ರಾಜೀವ್ ಗಾಂಧಿಯವರ ಅತ್ಯಂತ ಅಚ್ಚುಮೆಚ್ಚಿನ ಕನಸಾಗಿದ್ದ ಆ 74ನೇ ಸಂವಿಧಾನ ತಿದ್ದುಪಡಿ ಅನುಸಾರ ಸಶಕ್ತವಾದ ಒಂದು ಸ್ಥಳೀಯ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬರಬೇಕಾಗಿದೆ. ಇನ್ನು ಮುಂದಾದ್ರೂ ಸ್ವತಂತ್ರ ಸ್ವಾಯತ್ತ ಅಧಿಕಾರವುಳ್ಳ 5 ಪ್ರತ್ಯೇಕ ಮಹಾನಗರ ಪಾಲಿಕೆಗಳೇನಾದ್ರೂ ಅಸ್ತಿತ್ವಕ್ಕೆ ಬರೋ ಸಾಧ್ಯತೆ ಇದೆಯಾ? ಅಥವಾ ಈಗಾಗಲೇ ಒಂದು ಕೆಟ್ಟ ರೋಗಗ್ರಸ್ತ ಉದ್ಯಮಿ ಅಂತಾಗಿರುವ ಈ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಇನ್ನು ಮುಂದೆ ಬೃಹನ್ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಬರೀ ನಾಮಕರಣ ಮಾತ್ರ ಬದಲಾಗುತ್ತಾ ಅಥವಾ ಆಡಳಿತದ ಗುಣಮಟ್ಟ ಬದಲಾಗುತ್ತಾ? ಇದಕ್ಕೆ ಮುಖ್ಯ ಕಾರಣ ನಾವು ಕೇವಲ ಅಧಿಕಾರಿಗಳು ಮಾತ್ರವಲ್ಲ, ಅಧಿಕಾರಿಗಳು ಚೆನ್ನಾಗಿರಲಿಲ್ಲ, ನೌಕರರೆಲ್ಲ ಭ್ರಷ್ಟರಾಗಿದ್ದಾರೆ, ಪೌರ ಕಾರ್ಮಿಕರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ದೂಷಿಸೋದಲ್ಲ. ಇವ್ರ ಮೇಲೆ ಇನ್ನು ಮುಂದೆ ಪ್ರಜಾಸತ್ತಾತ್ಮಕವಾಗಿ ಅಧಿಕಾರ ಚಲಾಯಿಸುವ ಒಂದು ಅವಕಾಶ ಪಡೆಯಲಿರೋ ಜನಪ್ರತಿನಿಧಿಗಳು ಅಂತವ್ರು ಇರ್ತಾರೆ. ಇದುವರೆಗೂ ಬೆಂಗಳೂರು ಮಹಾನಗರ ಪಾಲಿಕೆ ಮಾತ್ರವಲ್ಲ, ರಾಜ್ಯದ ಇತರ ಪ್ರಮುಖ ನಗರಗಳ ಮಹಾನಗರ ಪಾಲಿಕೆಗಳಾಗ್ಲಿ ಅಥವಾ ಚಿಕ್ಕ ಪುಟ್ಟ ಪಟ್ಟಣಗಳಲ್ಲಿರೋ ನಗರಸಭೆಗಳಲ್ಲಾಗ್ಲಿ ಅಲ್ಲಿರೋ ಜನಪ್ರತಿನಿಧಿಗಳ ಗುಣಮಟ್ಟದಂತೆ ಅಲ್ಲಿನ ಆಡಳಿತ ಇರುತ್ತೆ. ಇಡೀ ರಾಜ್ಯದಲ್ಲಿ ಗೌರವಾನ್ವಿತ ಅಪವಾದ ಅಂತಂದ್ರೆ ಮಂಗಳೂರು ಮತ್ತು ಉಡುಪಿ. ಆ ನಗರಗಳಲ್ಲಿ ಮಾತ್ರ ಅದೇನೋ ದಕ್ಷಿಣ ಕನ್ನಡದ ಸಂಸ್ಕೃತಿ ಆ ತರ ಇದೇನೋ. ಅಲ್ಲಿ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಉದ್ಯೋಗ, ಗುಣಮಟ್ಟದ ವ್ಯಾಪಾರ, ಗುಣಮಟ್ಟದ ನಾಗರಿಕ ಸೇವೆ, ಗುಣಮಟ್ಟದ ಅತಿಥಿ ಸತ್ಕಾರ ಇವೆಲ್ಲವನ್ನೂ ಅಲ್ಲಿ ನೋಡ್ತಾ ಇರ್ತವೆ. ಅದಷ್ಟೇ ಅಲ್ಲ, ಅಲ್ಲಿನ ದೇವಸ್ಥಾನಗಳು ಮತ್ತು ಇತರ ಶ್ರದ್ಧಾ ಕೇಂದ್ರಗಳಲ್ಲೂ ಕೂಡ ಅತ್ಯಂತ ಗುಣಮಟ್ಟದ ದೇವರ ಸೇವೆ ಕೂಡ ನಡೀತಾ ಇರ್ತವೆ. ಅದ್ರ ಹೊರತುಪಡಿಸ್ಬಿಟ್ರೆ ಬಹುತೇಕ ಮಹಾನಗರಗಳಲ್ಲಿ ಅಲ್ಲಿನ ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಆಡಳಿತಗಳು, ಅದು ಮಹಾನಗರ ಪಾಲಿಕೆ ಆಗಿರ್ಲಿ, ನಗರಸಭೆ ಆಗಿರ್ಲಿ, ಪಟ್ಟಣ ಪಂಚಾಯಿತಿ ಆಗಿರ್ಲಿ, ಎಲ್ಲವೂ ಕೂಡ ಒಂದು ರೋಗಗ್ರಸ್ತ ಉದ್ಯಮಗಳಂತೆ ಸಿಕ್ ಇಂಡಸ್ಟ್ರಿಗಳ ತರ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಆ ಸಂಸ್ಥೆಗಳ ಯಜಮಾನಿಕೆಯನ್ನು ಪಡ್ಕೊಳ್ತಾ ಬಂದಿರೋ ಜನಪ್ರತಿನಿಧಿಗಳ ಗುಣಮಟ್ಟ. ನಾವು ಬೆಂಗಳೂರಲ್ಲೇ ನೋಡಿದ್ದೇವೆ. ಇದುವರೆಗೂ ಸುಮಾರು 28 ಕ್ಷೇತ್ರಗಳಿದ್ವು. ಬೆಂಗಳೂರು ಮಹಾನಗರ ವ್ಯಾಪ್ತಿಗೆ 28 ಅಸೆಂಬ್ಲಿ ಕ್ಷೇತ್ರಗಳು, 28 MLAಗಳಿದ್ರು. ಅವರೆಲ್ಲ ತಮ್ಮ ಆಡಳಿತಾವಧಿಯಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರುಗಳು, ಅಂದ್ರೆ ಕೌನ್ಸಿಲರ್ಗಳು ಅಂತ ಕರಿತಾ ಇದ್ರು, ಅವ್ರಿಗೆ ಕಾರ್ಪೊರೇಟರ್ಗಳು ಅಂತ ಕರಿತಾ ಇದ್ವಿ. ಆ ಕಾರ್ಪೊರೇಟರ್ಗಳ ನಾಯಕತ್ವದ ಗುಣಮಟ್ಟ ಯಾವ ತರ ಇರ್ತಾ ಇತ್ತು? ಅವರಲ್ಲಿ ಎಷ್ಟು ಜನ ನಗರಾಭಿವೃದ್ಧಿಯ ಬಗ್ಗೆ ಕನಿಷ್ಠ ಪರಿಣಿತಿಯನ್ನಾದ್ರೂ ಪಡ್ಕೊಂಡಿದ್ರು? ಅವರಲ್ಲಿ ವಿದ್ಯಾವಂತರು ಎಷ್ಟು ಜನ ಇದ್ರು? ಬೆಂಗಳೂರಿಗೆ ಒಂದು ಇವತ್ತು ಸಿಲಿಕಾನ್ ಸಿಟಿ ಅಂತ ಅಂತಾರಾಷ್ಟ್ರೀಯ ಖ್ಯಾತಿ ಬಂದಿದೆ. 2002 ಆರಂಭಿಸಿ ಪ್ರಪಂಚದ ಬಹುತೇಕ ಬಹುರಾಷ್ಟ್ರೀಯ ಕಂಪನಿಗಳೆಲ್ಲ ಬೆಂಗಳೂರಲ್ಲಿ ತಮ್ಮ ಕಚೇರಿ ಅಥವಾ ಕಾರ್ಖಾನೆಗಳಲ್ಲಿ ತೆಗೆದಿರುವಾಗ ದೇಶದ ಸರ್ವಶ್ರೇಷ್ಠ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು, ಸಾಹಿತಿಗಳು, ಚಿಂತಕರು, ಬುದ್ಧಿಜೀವಿಗಳು ಎಲ್ಲರೂ ಕೂಡ, ಕಲಾವಿದರು ಎಲ್ಲರೂ ಬೆಂಗಳೂರಿನಲ್ಲೇ ಇರುವಾಗ ಇವ್ರನ್ನೆಲ್ಲ ಆಳ್ತಾ ಇರುವಂತ ಜನಪ್ರತಿನಿಧಿಗಳ ಗುಣಮಟ್ಟ ಎಂತದ್ದಿತ್ತು? ನಮ್ಮ ಇದುವರೆಗಿನ ಅನುಭವ ನೋಡಿದ್ರೆ ಒಂಥರ ಸಂಕಟವಾಗುತ್ತೆ. ಬೆಂಗಳೂರಿನ ಈ ವಿದ್ಯಾವಂತ ಮಧ್ಯಮ ವರ್ಗ ಮತ್ತು ಇಲ್ಲಿನ ಕ್ರಿಯಾಶೀಲ ಜನರನ್ನ ಪ್ರತಿಬಿಂಬಿಸುವಂತ
ಕಾರ್ಪೊರೇಟರ್ಗಳು ಗೆದ್ದು ಬರ್ತಾ ಇದ್ರ? ನಮ್ಮ ಮೂರು ರಾಜಕೀಯ ಪಕ್ಷಗಳು, ಕರ್ನಾಟಕದ ಮೂರು ಪ್ರಮುಖ ರಾಜಕೀಯ ಪಕ್ಷಗಳು ಎಂತೆಂಥವ್ರನ್ನ ಈ ಚುನಾವಣೆಗೆ ಗೆಲ್ಸಿ ಕಾರ್ಪೊರೇಟರ್ಗಳಾಗಿ ಕೂಡಿಸ್ತಾ ಇದ್ದಾರೆ, ಎಂತೆಂಥವ್ರು ಮೇಯರ್ಗಳಾಗಿ ಬಂದು ಹೋಗ್ತಾ ಇದ್ದಾರೆ. ಇದುವರೆಗೂ ಬೆಂಗಳೂರನ್ನು ಆಳಿರುವ ಆ ಮೇಯರ್ಗಳ ಸಾಧನೆ ಎಂಥದ್ದಿತ್ತು, ಅವ್ರ ಕೊಡುಗೆ ಎಂಥದ್ದಿತ್ತು, ಇಲ್ಲಿ ಕೊಂಚವಾದ್ರೂ ಕೂಡ ಕನಿಷ್ಠ ಪಕ್ಷ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಇವತ್ತು ನೀವು ಬೃಹತ್ ಬೆಂಗಳೂರು ಅಂತ ಮರುನಾಮಕರಣ ಮಾಡಿಬಿಟ್ಟು 5 ಪ್ರತ್ಯೇಕ ಮಹಾನಗರ ಪಾಲಿಕೆಗಳನ್ನು ಮಾಡ್ತಾ ಇದ್ದಿರಲ್ಲ. ಇದು ಕೇವಲ ಇದುವರೆಗೂ ಕೇಂದ್ರ ಸ್ಥಾನದಲ್ಲಿದ್ದ ಅದೇ ಸಿಕ್ ಇಂಡಸ್ಟ್ರಿಯ ವಿಭಜನೆಯೋ, ಬ್ರಾಂಚ್ ಆಫೀಸ್ಗಳನ್ನ ಓಪನ್ ಮಾಡ್ತಿದ್ದೀರಾ, ಅಥವಾ ನಿಜವಾದ ಅರ್ಥದಲ್ಲಿ 74ನೇ ಸಂವಿಧಾನ ತಿದ್ದುಪಡಿ ಅನುಸಾರವಾಗಿ ಅಧಿಕಾರ ವಿಕೇಂದ್ರೀಕರಣ ಮಾಡಿಬಿಟ್ಟು ತನ್ಮೂಲಕ ಅಲ್ಲಿ ವಾರ್ಡ್ ಸಭೆ, ಡಿವಿಷನ್ ಮಟ್ಟದ ವಾರ್ಡ್ ಸಭೆಗಳನ್ನು ನಿರ್ಮಿಸಿ ಜನಸಾಮಾನ್ಯರು ಪ್ರತ್ಯಕ್ಷವಾಗಿ ಪಾಲ್ಗೊಳ್ಳುವಂತ ಜನಮಾನಸದ ಆಶಯಗಳನ್ನು ಬಿಂಬಿಸುವಂತ ಒಂದು ಹೊಸ ಮಾದರಿಯನ್ನ ನೀವು ಅಸ್ತಿತ್ವಕ್ಕೆ ತರ್ತಾ ಇದ್ದೀರಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಬೆಂಗಳೂರು ಆಡಳಿತದ ಜವಾಬ್ದಾರಿ ಹೊತ್ತಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಅವರ ಮಾತು ಕೃತಿಗಳಲ್ಲಿ ಒಂದು ನಾವೀನ್ಯತೆ ಕಂಡು ಬರ್ತಾ ಇದೆ, ಒಂದು ಫ್ರೆಶ್ನೆಸ್ ಕಂಡು ಬರ್ತಾ ಇದೆ. ಅವ್ರು ಮನಸ್ಸು ಮಾಡಿದ್ರೆ ಕನಿಷ್ಠ ಪಕ್ಷ ತಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ, ಅಧಿಕಾರಾರೂಢವಾಗಿರೋ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ 5 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆದಾಗ ಕನಿಷ್ಠ ಗುಣಮಟ್ಟವಿರುವಂತಹ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ಧೈರ್ಯ ತೋರಿಸ್ತೀರಾ, ಆ ಇಚ್ಛಾಶಕ್ತಿಯನ್ನ ತೋರಿಸ್ತೀರಾ? ಯಾಕಂದ್ರೆ ಪ್ರಪಂಚದ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ತಂತ್ರಜ್ಞಾನಿಗಳು ಬೆಂಗಳೂರಿನಲ್ಲಿ ನೆಲೆಸಿರುವಾಗ ನಮ್ಮ ಆಡಳಿತವನ್ನ ನಡೆಸುವಂತ ಜನಪ್ರತಿನಿಧಿಗಳು ಎಂಥವ್ರು ಇರಬೇಕು? ಇರ್ಲಿ, ಅಲ್ಲಿ ಮೀಸಲಾತಿ ವ್ಯವಸ್ಥೆ, ರೋಸ್ಟರ್ ಕಮ್ ಮೆರಿಟ್ ಅವಕಾಶ ಇದೆ. ಇವತ್ತು ಎಲ್ಲ ಜಾತಿ ಜನಾಂಗಗಳಲ್ಲಿ ಪ್ರತಿಭಾವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಸಾಧಕರಿದ್ದಾರೆ. ನಿಮ್ಮ ಪಕ್ಷದ ಟಿಕೆಟ್ ಕೊಡುವಾಗ ಅಂತ ಯೋಗ್ಯರನ್ನ, ಸಮರ್ಥರನ್ನ, ಅರ್ಹರನ್ನ ಆರಿಸಿ, ಮಹಿಳಾ ಪ್ರತಿನಿಧಿಗಳು ಅಷ್ಟೇ, ಮಹಿಳಾ ಮೀಸಲು ಕ್ಷೇತ್ರಗಳು ಕೂಡ ಅಷ್ಟೇ, ಅನೇಕ ಜನ ವಿದ್ಯಾವಂತ, ಪ್ರತಿಭಾವಂತ ಮತ್ತು ಸಾಮಾಜಿಕ ಕಾಳಜಿಯುಳ್ಳ ಕ್ರಿಯಾಶೀಲ ಮಹಿಳೆಯರು ಬೆಂಗಳೂರಲ್ಲಿ ಸಾಕಷ್ಟು ಜನ ಇದ್ದಾರೆ, ಎಲ್ಲ ಜಾತಿ ಜನಾಂಗಗಳಲ್ಲಿ ಲಭ್ಯ ಇರುವಾಗ ಅಂಥವ್ರನ್ನ ನೀವು ಆರಿಸಿ ಕಳಿಸಿದ್ರೆ, ಕನಿಷ್ಠ ಪಕ್ಷ ಅವ್ರಿಗೆ ಅವಕಾಶ ಕಲ್ಪಿಸಿದ್ರೆ ಈ ಗ್ರೇಟರ್ ಬೆಂಗಳೂರು ಅನ್ನೋ, ಈ ಬೃಹನ್ ಬೆಂಗಳೂರು ಅನ್ನೋ ಒಂದು ನಾಮಕರಣ ಸಾರ್ಥಕವಾಗುತ್ತೆ. ಇಲ್ಲದೆ ಹೋದ್ರೆ ಇದುವರೆಗೂ ಸಿಕ್ ಇಂಡಸ್ಟ್ರಿ ಅನ್ಸ್ಕೊಂಡಿದ್ದ ಬೆಂಗಳೂರಿನ ಮಹಾನಗರ ಪಾಲಿಕೆಯ 5 ಬ್ರಾಂಚ್ ಆಫೀಸ್ಗಳನ್ನ ಓಪನ್ ಮಾಡ್ದಂಗೆ ಆಗುತ್ತೆ. ಅದು ಭ್ರಷ್ಟಾಚಾರದ ವಿಕೇಂದ್ರೀಕರಣ, ಅದಕ್ಷ ಆಡಳಿತದ ವಿಕೇಂದ್ರೀಕರಣ ಮತ್ತು ನಿಸ್ಸೀಮ ಉದಾಸೀನತೆ ಅದರ ವಿಕೇಂದ್ರೀಕರಣ ಮಾಡ್ದಂಗೆ ಆಗುತ್ತೆ. ಹೊಸ ಬಗೆಯ ಚಿಂತನೆ, ಧೋರಣೆ, ಕ್ರಿಯಾಶೀಲತೆ ಮತ್ತು ದಕ್ಷ ಆಡಳಿತ, ಅಂದ್ರೆ ಪಾರದರ್ಶಕ, ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡಬಲ್ಲ ಜನಪ್ರತಿನಿಧಿಗಳ ಆರಿಸಿ ಅಲ್ಲಿ ಮೇಯರು, ಉಪಮೇಯರು, ಕೌನ್ಸಿಲರ್ಗಳಾಗಿ ಮಾಡಿದ್ರೆ ಮಾತ್ರ ಅವರ ಕೈ ಕೆಳಗೆ ಕೆಲಸ ಮಾಡೋ ಅಧಿಕಾರಶಾಹಿ ನೌಕರರು ಕೂಡ ಜನಪರವಾಗಿ ತಮ್ಮ ಸೇವೆ ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಇವತ್ತಿನಿಂದ ಗ್ರೇಟರ್ ಬೆಂಗಳೂರಿನ ಪ್ರಜೆಗಳಾಗ್ತಿರೋ ಬೆಂಗಳೂರಿನ ನಾಗರಿಕರು ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.